ಮಾಡಿದ್ದೀರಾ, ಯಾವ ಟೈಮಲ್ಲಿ ಮಾಡಿದರೆ ನಿಮಗೆ ಜಾಸ್ತಿ ವ್ಯೂವರ್ಸ್ ನಿಮಗೆ ಶಾರ್ಟ್ ವಿಡಿಯೋನ ನೋಡ್ತಾರೆ. ಹಾಗೆ ಮೆಥಡ್ಗಳನ್ನ ನಿಮ್ಮ ವಿಡಿಯೋದಲ್ಲಿ ನೀವು ಕಂಪಲ್ಸರಿ ಯೂಸ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಗೆ 100ಕ್ಕೆ 200% ಹೇಳ್ತೀನಿ, ನಿಮ್ಮ ಚಾನಲ್ ಅಲ್ಲೊಂದು 1 ವೀಕಲ್ಲಿ 1000 ಸಬ್ಸ್ಕ್ರೈಬರ್ ಅನ್ನೋದನ್ನು ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗುತ್ತೆ. ಹಾಯ್ ಗೈಸ್, ನಾನು ಧನರಾಜ್ ಅಂತ. ಇವಾಗ ನನ್ನ ಚಾನಲ್ ಅಲ್ಲಿ ನೋಡ್ತಾ ಇರ್ಬೋದು ನೀವು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದು ಯಾವ ರೀತಿ ನಾನು ಕಂಪ್ಲೀಟ್ ಮಾಡಿದೆ, ಏನೇನೆಲ್ಲ ಟಿಪ್ಸ್ನ ಯೂಸ್ ಮಾಡಿಬಿಟ್ಟು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ನಿಮಗೆ ಈಸಿಯಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಹಾಗೆ ಈ ಚಾನಲ್ನ ಯಾರ್ಯಾರು ಹೊಸದಾಗಿ ನೀವು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಯಾವ ರೀತಿ ನೀವು ಕಂಟೆಂಟ್ನ ಮಾಡಿದರೆ, ಹಾಗೆ ಯಾವ ರೀತಿ ನೀವು ಸೀಕ್ರೆಟ್ನ ಯೂಸ್ ಮಾಡಿದರೆ ನೀವು 1000 ಸಬ್ಸ್ಕ್ರೈಬ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ನಿಮಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ಓಕೆನಾ? ಇವಾಗ ನೀವು ನಾನು ಹೇಳ್ತಿರೋ ಸೀಕ್ರೆಟ್ ಅಥವಾ ಮೆಥಡ್ನ ನೀವು ಯೂಸ್ ಮಾಡಿಕೊಂಡ್ರೆ 100ಕ್ಕೆ 200% ನೀವು ಕಂಪಲ್ಸರಿ ನೀವು 1 ವೀಕಲ್ಲಿ 1000 ಸಬ್ಸ್ಕ್ರೈಬ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಡ್ಬೋದು. ಸಾಕ್ಷಿಯಾಗಿ ನನ್ನ ಚಾನಲ್ ಇದೆ. ನಂದು ಇವಾಗ ಮೊದಲು ನಾನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು 1 ಇಯರ್ ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದೆ. ಮೊದಲು ನಾನು 1 ಮಂತ್ಗೆ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ಆವಾಗಿಂದ ಏನಾಗ್ತಿದೆ, ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಕೂಡ ಬಂದಿಲ್ಲ. ಆವಾಗ ನಾನು ಏನು ಮಾಡಿದೆ, 2026ಅಲ್ಲಿ ಏನಾದರೂ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಹಾಗೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ನಾನು ಸರ್ಚ್ ಮಾಡಿದೆ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಹಾಗೆ ಯೂಟ್ಯೂಬರ್ಸ್ನ ವಿಡಿಯೋನ ಚೆಕ್ ಮಾಡ್ತಾ ಹೋದೆ. ಹಾಗೆ ಕೆಲವೊಂದು ನನಗೆ ಸೀಕ್ರೆಟ್ ಮೆಥಡ್ಗಳು ನನಗೆ ಗೊತ್ತಾಯಿತು. ಈ ರೀತಿ ಮಾಡಿದ್ರೆ ನನಗೆ ವೈರಲ್ ಆಗುತ್ತೆ, ನನ್ನ ರೀಲ್ಸ್ ವೈರಲ್ ಆಗುತ್ತೆ, ನನ್ನ ಚಾನಲ್ ಕೂಡ ವೈರಲ್ ಆಗುತ್ತೆ. ಇವಾಗ ಯಾವ ರೀತಿ ನೀವು ಮಾಡಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಇವಾಗ ಮೊದಲಿಗೆ ನೀವು ಲಾಂಗ್ ಫಾರ್ಮೆಟಲ್ಲಿ ಇರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದರೆ ಜಾಸ್ತಿ ಸಬ್ಸ್ಕ್ರೈಬರ್ ನಿಮ್ಗೆ ಅನ್ನೋದು ಸಿಗೋದಿಲ್ಲ. ಓಕೆ? ನೀವು ಜಾಸ್ತಿ ಫೋಕಸ್ ಏನು ಮಾಡಬೇಕು, ಶಾರ್ಟ್ ಫಾರ್ಮೆಟಲ್ಲಿರೋ ವಿಡಿಯೋಸ್ಗಳ ಮೇಲೆ ನೀವು ಜಾಸ್ತಿ ಫೋಕಸ್ನ ಕೊಡಬೇಕಾಗತ್ತೆ. ಅದರಿಂದ ನೀವು ಏನಾಗುತ್ತೆ, ಜಾಸ್ತಿ ನಿಮಗೆ ಇವಾಗ ಎಲ್ಲರೂ ಪ್ರಿಪೇರ್ ಮಾಡೋದು ಶಾರ್ಟ್ ವಿಡಿಯೋಗಳನ್ನು ಜಾಸ್ತಿ ನೋಡ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ದು ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ, ಹಾಗೆ ನಿಮಗೆ ಸಬ್ಸ್ಕ್ರೈಬರ್ ಕೂಡ ನಿಮಗೆ ಜಾಸ್ತಿ ಆಗ್ತಾರೆ. ಓಕೆನಾ? ಯಾವ ರೀತಿ ನೀವು ಶಾರ್ಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು, ಏನೇನು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು, ಏನೇನು ಡಿಸ್ಕ್ರಿಪ್ಷನ್ನ ಯೂಸ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲಿಗೆ ನಿಮ್ಮ ವಿಡಿಯೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಯಾರಾದರೂ ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ, ಏನಾದರೂ ವೈರಲ್ ವಿಡಿಯೋ ಅಥವಾ ಟ್ರೆಂಡಿಂಗ್ ವಿಡಿಯೋ ಅಂತ ನೀವು ಸರ್ಚ್ ಮಾಡ್ಬೋದು ಯೂಟ್ಯೂಬ್ ಚಾನಲ್ಲಿ. ಅಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಪಾಪಪ್ ಆಗುತ್ತೆ ಕೆಲವೊಂದು ವಿಡಿಯೋಗಳು. ಆ ಸಾಂಗ್ನ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫೇಮಸ್ ಆಗಿರುತ್ತಲ್ವ ಆ ಸಾಂಗ್ಗಳನ್ನು ನೀವು ಕೂಡ ಯೂಸ್ ಮಾಡಿಕೊಂಡು ಶಾರ್ಟ್ಗಳನ್ನು ಯೂಸ್ ಮಾಡ್ಬೋದು. ಟಿಪ್ ನಂಬರ್ 1, ಏನೇನೆಲ್ಲ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ನೀವು ಡೈಲಿ 3 ಅಥವಾ 2 ವಿಡಿಯೋಸ್ನ ಕಂಪಲ್ಸರಿ ಡೈಲಿ ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬರಬೇಕು. ಬೆಳಿಗ್ಗೆ ನಿಮಗೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು, ಯಾವ ಸಮಯದಲ್ಲಿ ವ್ಯೂವರ್ಸ್ ಜಾಸ್ತಿ ಆಗಿರ್ತಾರೆ, ಹೇಗೆ ಅಪ್ಲೋಡ್ ಮಾಡ್ಬೇಕಂತ ನಿಮಗೆ ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಇವಾಗ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಇವಾಗ ವೈರಲ್ ಆಗಿರೋ ಸಾಂಗ್ ಅಥವಾ ವಿಡಿಯೋಸ್ನ ನೀವು ನೋಡಿಕೊಂಡು ಅದ್ರ ಬಗ್ಗೆ ನೀವು ಆ ಟಾಪಿಕ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಶಾರ್ಟ್ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಶಾರ್ಟ್ ವಿಡಿಯೋ ಅನ್ನೋದು ಜಾಸ್ತಿ ವೈರಲ್ ಆಗಿ ನಿಮಗೆ ಸಬ್ಸ್ಕ್ರೈಬರ್ ಅನ್ನೋದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತಾರೆ. ಓಕೆನಾ? ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಮೊದಲಿಗೆ ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ವಿಡಿಯೋನ ಪಬ್ಲಿಕಲ್ಲಿ ಇಟ್ಕೊಳ್ಬೇಡಿ, ಅನ್ಲಿಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದ್ಮೇಲೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಯಾವ್ಯಾವ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ವಿಡಿಯೋ ಮುಂದ್ಗಡೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಟೈಟಲ್ನ ಹಾಕಿ, ಟೈಟಲ್ ಮುಂದ್ಗಡೆ ವೈರಲ್ ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡ್, ಹಾಗೆ ಹ್ಯಾಶ್ಟ್ಯಾಗ್ ನಿಮ್ಮ ವಿಡಿಯೋ ರಿಲೇಟೆಡ್, ನಿಮಗೆ ಟ್ರಾವೆಲ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಲಾಗ್ಸ್ ಆಗಿರ್ಬೋದು, ಆ ಹ್ಯಾಶ್ಟ್ಯಾಗ್ನ ನೀವು ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಹಾಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋದಲ್ಲಿರುವ ಟೈಟಲ್ನ ಅಲ್ಲಿ ಕಾಪಿ ಮಾಡಿ. ಹಾಗೆ ನೀವು ಕೆಳಗಡೆ ಬಂದುಬಿಟ್ಟು ಹ್ಯಾಶ್ಟ್ಯಾಗ್ ವೈರಲ್, ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡ್, ಯೂಟ್ಯೂಬ್ ಶಾರ್ಟು, ಹಾಗೆ ಶಾರ್ಟ್ ಫೀಡು, ಹಾಗೆ ನಿಮಗೆ ನಿಮ್ಮದು ಟ್ರಾವೆಲ್ ಆಗಿದ್ರೆ ಟ್ರಾವೆಲು, ಕುಕಿಂಗ್ ಅಂದರೆ ಕುಕಿಂಗು, ಆ ಥರ ಹ್ಯಾಶ್ಟ್ಯಾಗ್ನ ನೀವು ಕಂಪಲ್ಸರಿ ಒಂದು 4ರಿಂದ 5 ಹ್ಯಾಶ್ಟ್ಯಾಗ್ನ ಕಂಪಲ್ಸರಿ ಎಲ್ಲ ಹಾಕಿಬಿಟ್ಟು, ಆವಾಗ ಏನು ಮಾಡ್ಬೇಕಂತೇಳಿ ಸೇವ್ ಮಾಡಾದ್ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ, ಇವಾಗ ನೀವು ಡೈರೆಕ್ಟಾಗಿ ವಿಡಿಯೋನ ಆನ್ ದಿ ಸ್ಪಾಟ್ ನೀವು ಪಬ್ಲಿಷ್ ಮಾಡಕ್ಕೆ ಹೋಗ್ಬೇಡಿ. ನೀವು ನಾಳೆ ಏನಾದರೂ ಪಬ್ಲಿಷ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನೈಟ್ ಅಥವಾ ಇವತ್ತು ಬಂದುಬಿಟ್ಟು ನೀವು ಟೈಮರ್ನ ಇಟ್ಕೊಳ್ಳಿ, ಶೆಡ್ಯೂಲ್ನ ಮಾಡ್ಕೊಳ್ಳಿ. ಶೆಡ್ಯೂಲ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ನಾಳೆ ವಿಡಿಯೋ ಆಟೋಮೆಟಿಕ್ ಆಗಿ ಪೋಸ್ಟ್ ಆಗುತ್ತೆ. ಈಗ ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ, ಯಾವ ಟೈಮಲ್ಲಿ ಮಾಡಿದರೆ ನಿಮಗೆ ಜಾಸ್ತಿ ವ್ಯೂವರ್ಸ್ ನಿಮಗೆ ಶಾರ್ಟ್ ವಿಡಿಯೋನ ನೋಡ್ತಾರೆ, ಹಾಗೆ ನಿಮ್ಮದು ವೈರಲ್ ಯಾವ ಟೈಮಲ್ಲಿ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಮೊದಲಿಗೆ ಮಾರ್ನಿಂಗ್ ಬಂದುಬಿಟ್ಟು 8 ಅಥವಾ 9 o'clock ಒಳಗಡೆ ನಿಮ್ಮದು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಮಧ್ಯಾಹ್ನ 1:13 ಅಥವಾ 1:20 ಒಳಗಡೆ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಹಾಗೆ
ಸಂಜೆ ನೀವು 4 ಅಥವಾ 4:15 ಆ ರೀತಿ ರೇಂಜಲ್ಲಿ ನೀವು ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಡೈಲಿ ಈ 3 ರೀತಿ ವಿಡಿಯೋಗಳನ್ನ 3 ಟೈಮಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ಅಪ್ಲೋಡ್ ಮಾಡ್ತಾ ಬಂದಾಗ ನೀವು ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಆಫೀಸ್ ಹೋಗೋರು ಅಥವಾ ಇವಾಗ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಫ್ರೀ ಆಗಿರ್ತಾರೆ ಅವರು, ಅಥವಾ ಸಂಜೆ ಈವ್ನಿಂಗ್ ಮನೆಗೆ ಬರ್ತಾ ಇರ್ತಾರಲ್ಲ, ಕೆಲಸ ಮುಗಿಸ್ಕೊಂಡು ಎಲ್ಲ ಮನೆಗೆ ಬರ್ತಾ ಇರ್ತಾರಲ್ಲ, ಅವಾಗ ಫ್ರೀ ಇರ್ತಾರೆ ಎಲ್ಲ ಬಸ್ಸಲ್ಲೋ ಇಲ್ಲ ಆಫೀಸಲ್ಲೋ ಕೂತಾಗ, ಅವಾಗ ನಿಮ್ಮ ವಿಡಿಯೋ ಅನ್ನೋದು ಅವರಿಗೆ ರೀಚ್ ಆಗುತ್ತೆ. ರೀಚ್ ಆದಾಗ ಅವರು ನೋಡ್ತಾರೆ. ನೋಡೋದ್ರಿಂದ ಏನಾಗುತ್ತೆ, ನಿಮಗೆ ವ್ಯೂಸ್ ಅನ್ನೋದು ಸಿಗುತ್ತೆ. ಹಾಗೆ ವ್ಯೂಸ್ ಅನ್ನೋದು ಸಿಗೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ ಕೂಡ ನಿಮಗೆ ಆಟೋಮೆಟಿಕ್ ಆಗುತ್ತೆ. ಓಕೆನಾ? ಈ ರೀತಿ ನೀವು ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಹೋಗಿ, ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ಅನ್ನೋದು ಜಾಸ್ತಿ ಕೂಡ ಆಗ್ತಾರೆ. ಓಕೆನಾ? ಇವಾಗ ನಾನು ಇಷ್ಟು ಮೆಥಡ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಈ ಎಲ್ಲಾ ಮೆಥಡ್ಗಳನ್ನ ನಿಮ್ಮ ವಿಡಿಯೋದಲ್ಲಿ ನೀವು ಕಂಪಲ್ಸರಿ ಯೂಸ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಗೆ 100ಕ್ಕೆ 200% ಹೇಳ್ತೀನಿ, ನಿಮ್ಮ ಚಾನಲ್ ಅಲ್ಲೊಂದು 1 ವೀಕಲ್ಲಿ 1,000 ಸಬ್ಸ್ಕ್ರೈಬರ್ ಅನ್ನೋದನ್ನು ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗುತ್ತೆ. ಓಕೆನಾ? ನಾನು ಕೂಡ ಇದೇ ರೀತಿಯ ಟಿಪ್ಸ್ ಹಾಗೆ ಮೆಥಡ್ಗಳನ್ನ ಯೂಸ್ ಮಾಡ್ತಾ ಇವಾಗ ಕೂಡ ನೋಡ್ತಾ ಇರ್ಬೋದು, ನನ್ನ ಚಾನಲ್ ಬಂದ್ಬಿಟ್ಟು 1,000 ಸಬ್ಸ್ಕ್ರೈಬರ್ ಅನ್ನೋದು ಕಂಪ್ಲೀಟ್ ಆಗಿದೆ. ನೀವು ಇದೇ ರೀತಿ ಹ್ಯಾಶ್ಟ್ಯಾಗ್ ಹಾಗೆ ಡಿಸ್ಕ್ರಿಪ್ಷನ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಚಾನಲ್ ಅನ್ನೋದನ್ನ ಬೇಗ ಗ್ರೋತ್ ಮಾಡ್ಕೋಬಹುದು. ಓಕೆನಾ? ನಿಮಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು.